ನೋಡಿ ಫಾರ್ ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಎಲ್ಲ ಪಾರ್ಟ್ಗೂ ಬೇಕಾಗಿರ್ತಕ್ಕಂಥ ಕೆಲವು ಕ್ವಶನ್ಸನ್ನ ಡಿಸ್ಕಸ್ ಮಾಡ್ತೇನೆ. ಕಂಪಲ್ಸರಿ ನಾನು ಏನು ಮಾಡ್ತೇನೆ ಕಂಪಲ್ಸರಿ ಬೇಕೇ ಬೇಕು. ಇದು ರಿಸಲ್ಟ್ಸ್ ಅಂತೂ ಪ್ರತಿಯೊಂದು ಅದು ಯಾವುದೇ ಪಾರ್ಟ್ ಆಗಿರಲಿ, ಪಾರ್ಟ್ ಎ ಆಗಿರಲಿ, ಪಾರ್ಟ್ ಬಿ ಆಗಿರಲಿ, ಪಾರ್ಟ್ ಸಿ ಆಗಿರಲಿ, ಪಾರ್ಟ್ ಡಿ ಆಗಿರಲಿ, ಕಂಪಲ್ಸರಿ ಇವೆಲ್ಲ ಬೇಸಿಕ್ಸ್ ಬೇಕೇ ಬೇಕು ಅನ್ನೋ. ಅದು 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೂ ಬೇಕು, 2 ಮಾರ್ಕ್ಸ್ ಮಾಡಬೇಕಾದ್ರೂ ಬೇಕು, MCQ ಮಾಡಬೇಕಾದ್ರೂ ಬೇಕೇ ಬೇಕು. ಅಂಥ ಪ್ರಾಬ್ಲಮ್ಸನ್ನು ಒಂದು ಕಡೆ ಡಿಸ್ಕಸ್ ಮಾಡ್ತಾನೆ. ಕಂಪಲ್ಸರಿ ಇವೆಲ್ಲ ನೀವು ಡಿಸ್ಕಷನ್ ಮಾಡಿ. ನೋಡಿ 1 ಅಂತ ಬಂದಾಗ ಕಂಡೀಷನ್ 1 ಅಂದರೆ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2 ಅಂತ ಕಂಪಲ್ಸರಿ ಬರೀಲೇಬೇಕು. 5 ಮಾರ್ಕ್ಸ್ಕನ ಕೇಳಲಿ, 2 ಮಾರ್ಕ್ಸ್ಕನ ಕೇಳಲಿ, 1 ಮಾರ್ಕ್ಸ್ಕನ ಬರಲಿ, ಈ ಕಂಡೀಷನ್ ಬರೀಲೇಬೇಕು. ನೆಕ್ಸ್ಟ್ ಆನ್ ಟು ಅಂತ ಬಂದಾಗ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಈಗ ಯಾವುದೋ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಸಪೋಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3x + 4 ಅಂತ ಕೊಟ್ಟಿದ್ರೆ ಆನ್ ಟು ಮಾಡಬೇಕಾದ್ರೆ ಪುಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು 3x + 4, 3x + 4 ಈಸ್ ಈಕ್ವಲ್ ಟು y, ಎಕ್ಸ್ ಇನ್ ಟರ್ಮ್ಸ್ ಆಫ್ y ಮಾಡಲೇಬೇಕು. 3x ಈಸ್ ಈಕ್ವಲ್ ಟು 4 + 4 ಇಟ್ಕೋದ್ರೆ y - 4, ಎಕ್ಸ್ ಈಸ್ ಈಕ್ವಲ್ ಟು y - 4 / 3. ಈ ಥರ ನೀವು ಆನ್ ಟು ಮಾಡಬೇಕಾದ್ರೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಈ ಕಾನ್ಸೆಪ್ಟನ್ನು ಮಾಡಲೇಬೇಕು. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಕಂಪಲ್ಸರಿ ಬೇಕಾಗಿರ್ತಕ್ಕಂಥ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ x + y / 1 - xy, 1 - xy, x + y / 1 - x × y. Tan inverse of x minus tan inverse of y is equal to tan inverse of x minus y / 1 + x × y. 2 tan inverse of x is equal to tan inverse of 2x / 1 - x square. Okay, ಈಗ prove that, show that tan inverse of 2/3 plus tan inverse of 5/6 is equal to ಅಂತ ಕೇಳಿದಾಗ ಪ್ಲಸ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡಿ, ಮೈನಸ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಆ ಪ್ರಾಬ್ಲಮ್ಸಲ್ಲಿ ಏನಾದರೂ 2 tan inverse of 1/5 ಅಂತ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಓಕೆ, ಇನ್ನು ರೇಂಜು ಡೊಮೈನ್ ಬಗ್ಗೆ ನಾನು GH ಯೂಟ್ಯೂಬಲ್ಲಿ ಫುಲ್ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡಿದೆ, ನೋಡ್ಕೊಳ್ಳಿ ಅದನ್ನು. ಆಮೇಲೆ ಸಾಲ್ವ್ ಫಾರ್ ಎಕ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಸಾಲ್ವ್ ಫಾರ್ ಎಕ್ಸ್ ಅಂತ ಕೇಳಿದಾಗಲೂ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು. ಓಕೆ, ಸಾಲ್ವ್ ಫಾರ್ ಎಕ್ಸ್ ಅಂತ ಕೇಳಿದಾಗಲೂ ಈ 3 ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಕೆಲವು ಸಲ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೊಟ್ಟಿರ್ತಾರೆ. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ರೆ ಅದನ್ನು ಟ್ಯಾನ್ ಇನ್ವರ್ಸ್ ಆಫ್ 1/x ಅಂತ ಬರ್ಕೊಳ್ಳಿ. ಆ ಕಾಟ್ ಇನ್ವರ್ಸ್ ಆಫ್ 1/3 ಅಂತ ಕೊಟ್ಟಿದ್ರೆ ಏನಂತ ಬರ್ಕೊಂತೀರಿ, ಟ್ಯಾನ್ ಇನ್ವರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಕಾಟ್ ಇನ್ವರ್ಸ್ ಆಫ್ 2/3 ಅಂತ ಕೊಟ್ಟಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ 3/2 ಅಂತ ಬರ್ಕೊಳ್ಳಿ. ಸೇಮ್ ಆ್ಯಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್, ಸಪೋಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ 2/3 ಅಥವಾ 1/3, ಕೊಸಿಕೆಂಟ್ ಇನ್ವರ್ಸ್ ಆಫ್ 5/3 ಅಂತ ಕೊಟ್ಟಿದ್ರೆ ಸೈನ್ ಇನ್ವರ್ಸ್ ಆಫ್ 3/5. ಯಾಕಿಲ್ಲಿ ಚೇಂಜ್ ಮಾಡ್ಕೊಂಡೆ ಅಂದರೆ ಯಾವಾಗಲೂ ಅಷ್ಟೇ ಸೈನ್ ಇನ್ವರ್ಸ್ ಒಳಗಡೆ ಬರ್ತಕ್ಕಂಥ ವ್ಯಾಲ್ಯೂ <1 ಆಗಿರಬೇಕು. ಅದಕ್ಕೋಸ್ಕರ ಇಲ್ಲಿ ಬರೆಯೋಕ್ಕೆ ಹೋದೆ ಅಲ್ವಾ, ಚೇಂಜ್ ಮಾಡಿದ ಉದ್ದೇಶನೇ ಅದು. ಸೀಕೆಂಟ್ ಇನ್ವರ್ಸ್ ಆಫ್ 5/4 ಅಂತ ಇದ್ದರೆ ಇದನ್ನು ಕಾಸ್ ಇನ್ವರ್ಸ್ ಆಫ್ ಉಲ್ಟಾ 4/5 ಮಾಡ್ಕೊಳ್ಳಿ. ಓಕೆ, ಆಮೇಲೆ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರಲಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5/2. ಪ್ರೂಫ್ ಮಾಡಿದ್ದೀನಿ ನಾನು, ಇದು ಹೆಂಗೆ ಬಂತು ಅಂತ ಪ್ರೂವ್ ಮಾಡಿದ್ದೀನಿ, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5/2. ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5/2. ನೋಡಿ, ಇದು ಡಿಫ್ರೆನ್ಷಿಯೇಷನಿಗೆ ಬೇಕು. ಓಕೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೂ ಬೇಕು, ಈವನ್ ಇಂಟಿಗ್ರೇಷನ್ಗೂ ಬೇಕಿದು. ಈ ಫಾರ್ಮುಲಾ ಅಂತೂ ಪ್ರತಿಯೊಂದು ಚಾಪ್ಟರ್ಗೂ ಬೇಕೇ ಬೇಕು. ಓಕೆ, ನೆಕ್ಸ್ಟು ಇನ್ನು ನಿಮಗೆ ಮೆಟ್ರಿಕ್ಸಲ್ಲಿ ಐಡೆಂಟಿಟಿ ಮೆಟ್ರಿಕ್ಸ್ ಅಂದರೆ ನೀವೇ ಓನಾಗಿ ಬರ್ಕೊಬೇಕಾಗತ್ತೆ. 1 0 0 1 ಈಸ್ ದ ಐಡೆಂಟಿಟಿ ಮೆಟ್ರಿಕ್ಸ್ ಆಫ್ 2 × 2. Identity matrix 1 0 0 0 1 0 0 0 1 is the identity matrix of order 3 × 3. ಇದು 2 × 2.
ಝೀರೋ ಮೆಟ್ರಿಕ್ಸ್ ನೀವೇ ಕೆಲವು ಸಲ ಓನಾಗಿ ಬರ್ಕೊಬೇಕಾಗತ್ತೆ. 0 0 0 ಇದು 2 × 2. ಝೀರೋ ಮೆಟ್ರಿಕ್ಸ್ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಆರ್ಡರ್. 0 0 0 ಈಸ್ ಆಲ್ಸೋ ಝೀರೋ ಮೆಟ್ರಿಕ್ಸ್, ಇಟ್ ಈಸ್ ಡಿನೋಟೆಡ್ ಬೈ 0. ಇನ್ನು ಡಿಟರ್ಮಿನೆಂಟಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡೋದು ಚೆನ್ನಾಗಿ ಗೊತ್ತಿರಬೇಕು. 2 1 3 4 ಈಸ್ ಈಕ್ವಲ್ ಟು 4x 5 1 ಈ ಥರ ಕೊಟ್ಟಿರ್ತಾರೆ ಸಾಲ್ವ್ ಫಾರ್ ಎಕ್ಸ್ ಅಂತ. ಎಕ್ಸ್ಪ್ಯಾನ್ಷನ್ ಮಾಡ್ತೀರಿ. 8 ಫಸ್ಟ್ ಇವೆರಡು ಗುಣಿಸ್ತೀರಿ. 8 - 3 ಈಸ್ ಈಕ್ವಲ್ ಟು 4 - 5x. 8 - 3 ಅಂದರೆ 5 ಈಸ್ ಈಕ್ವಲ್ ಟು 4 - 5x. 4 ಲೆಫ್ಟ್ ಇತ್ತು ಅಂತಾನೆ. 5 - 4 ಈಸ್ ಈಕ್ವಲ್ ಟು -5x. 5 - 4 ಅಂದರೆ 1 ಈಸ್ ಈಕ್ವಲ್ ಟು -5x. 1/-5 ಈಸ್ ಈಕ್ವಲ್ ಟು x. ಓಕೆ, ಸಿಂಪಲಾಗಿ ಜಸ್ಟ್ ಇವೆಲ್ಲ ಬೇಸಿಕ್ಸ್ ಗೊತ್ತಿರಲೇಬೇಕು ನಿಮಗೆ. ಇವು ಗೊತ್ತಿಲ್ಲ ಅಂದರೆ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಮಾಡೋಕ್ಕೆ ಬರೋಲ್ಲ. ನೆಕ್ಸ್ಟ್ ಥರ್ಡ್ ಆರ್ಡರ್ ಎಕ್ಸ್ಪ್ಯಾನ್ಷನ್ ಮಾಡೋದಂತೂ ಇದಂತೂ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗೇ ಇಲ್ಲ. ಇದೆಯಲ್ಲ, ಇದು ಥರ್ಡ್ ಆರ್ಡರ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬಂದರೆ ಎಷ್ಟೊಂದು ಪ್ರಾಬ್ಲಮ್ಗೆ ಈಕ್ವಲ್ ಆಗುತ್ತೆ ಗೊತ್ತಾ. ಥರ್ಡ್ ಆರ್ಡರ್ ಇದರಲ್ಲಿ MCQಗೆ ಮೈನರ್ ಆಫ್ ಅಂತ ಕೇಳ್ಬೋದು, ಅದನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಫ್ಯಾಕ್ಟ್ರ್ ಅಂತ ಕೇಳ್ಬೋದು, ಅದನ್ನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ MCQನಲ್ಲಿ ಸೆಂಡ್ ಮಾಡಿದ್ದೇನೆ. ಮತ್ತು ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಯೂಸ್ ವರ್ಟಿಸಿಸ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ಈಗ ಇದನ್ನು ಯಾವ ಥರ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ K. ಟ್ರಯಾಂಗಲ್ನ ವರ್ಟಿಸಿಸ್ ಕೊಡ್ತಾನೆ, ಏರಿಯಾ ಕೊಡ್ತಾನೆ, ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಕೇಳಿದಾಗಲೂ ಇದೆ. ಈಗ ಯಾವ ಥರ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅದೇ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ ಎಷ್ಟೊಂದು ಪ್ರಾಬ್ಲಮ್ಗೆ ಈಕ್ವಲ್ಲು. ನೆಕ್ಸ್ಟ್ 3Dಗೆ ಹೋದರೆ 3Dಗೆ ಹೋದಾಗ 3 ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗುತ್ತೆ. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್, ಅದು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೀನಿ. ಪ್ರಾಬ್ಲಮ್ಸಲ್ಲಿದೆ. ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬಂದರೆ ಆ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಯಾರಲಲ್ ಲೈನ್ಸ್. ನೋಡಿ ಫೈಂಡ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲೈನ್ಸ್ ಅಂದರೂ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತೀವಲ್ಲ ಅದೇ ಇಂಪಾರ್ಟೆಂಟು. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲೈನ್ಸ್ ಅಂದಾಗಲೂ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟು. ನೆಕ್ಸ್ಟು ವೆಕ್ಟರಿಗೆ ಬರ್ತೀಯ. ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಅಡ್ಜಸೆಂಟ್ ಸೈಡ್ಸ್ ಅಂತ ಕೊಟ್ಟರು ಬೇಕೇ ಬೇಕು. ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಡಯಾಂಗಲ್ಸ್ ಅಂತ ಕೊಟ್ಟರು ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತೀವಲ್ಲ ಅದಕ್ಕೆ ಬೇಕು. ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಬೈ ಯೂಸಿಂಗ್ ದ ವೆಕ್ಟರ್ ಮೆಥಡ್, ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತೀವಲ್ಲ. ಇದು ಬಂದರೆ ನಿನಗೆ 10, 15, 20 ಮಾರ್ಕ್ಸ್ ಬಂದಂಗೆ. ಇದು ಬಂದರೆ 20 ಮಾರ್ಕ್ಸು ಅಂದರೆ ಮ್ಯಾಕ್ಸಿಮಮ್ ಐಡಿಯಾ ಬಂದೋಗುತ್ತೆ. ನೋಡಿ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಎಕ್ಸ್ಪ್ಯಾನ್ಷನ್ ಮಾಡೋದು ನಾನು ಆಲ್ರೆಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿದೆ. ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಕಂಪಲ್ಸರಿ ಇವೆಲ್ಲ ಬೇಸಿಕ್ಸ್ ಬೇಕೇ ಬೇಕು. ಪ್ಲಸ್ ಇಲ್ಲಿದೆಯಲ್ಲ 2 ಯಾವುದೇ ನಂಬರ್ ಇರಲಿ, +2 ಇರಲಿ -2 ಇರಲಿ, ಎನಿ ನಂಬರ್. +2 × ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ನಂಬರ್ ಫಸ್ಟ್ ರೋ ಫಸ್ಟ್ ಕಾಲಮ್. ಈ ಫಸ್ಟ್ ರೋ ಫಸ್ಟ್ ಕಾಲಮ್ ಇಗ್ನೋರ್ ಮಾಡ್ಕೊಳ್ಳಿ. ಇದು ಮಲ್ಟಿಪ್ಲಿಕೇಶನ್ ಮಾಡಿ. 8 48 ಹಿಂಗೆ ಗುಣಿಸ್ಬೇಕಾದ್ರೆ ಇದು ಟಾಪಿಂದ ಗುಣಿಸಿದ್ದೇನೆ. ಬಾಟಮಿಂದ ಗುಣಿಸ್ಬೇಕಾದ್ರೆ ಒಂದು ಮೈನಸ್ ಇರುತ್ತೆ. ಇದು ಆಲ್ರೆಡಿ ಮೈನಸ್ ಇರೋದ್ರಿಂದ ಪ್ಲಸ್ ಆಯಿತು. 5 1s 5. ನೆಕ್ಸ್ಟ್ ಈ ಮಿಡ್ಲ್ ಟರ್ಮ್ ಇದೆಯಲ್ಲ, ಈ ಮಿಡ್ಲ್ ಟರ್ಮ್ ಮಾತ್ರ ಸೈನ್ ಚೇಂಜ್ ಆಗುತ್ತೆ. -3. ಸಪೋಸ್ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದ್ದರೆ ಹಿಂಗೆ ಇದ್ದಿದ್ದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗಿಲ್ಲ. -3. ವಾಟ್ ಈಸ್ ದ ಪೊಸಿಷನ್ ಆಫ್ 3 ಫಸ್ಟ್ ರೋ ಸೆಕೆಂಡ್ ಕಾಲಮ್. ಭಾರಿ ಕೇರ್ಫುಲ್ಲಾಗಿರಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಗ್ನೋರ್ ಮಾಡ್ಕೊಂಡ್ರೆ 1 × 6 6 ಹಿಂಗೆ ಗುಣಿಸ್ಬೇಕಾದ್ರೆ ನೇತ್ರ ಮೈನಸ್. ನೋಡಿ ಬಾಟಮಿಂದ ಹೋಗ್ಬೇಕಾದ್ರೆ ನೇತ್ರ ಒಂದು ಮೈನಸ್ ಇರುತ್ತೆ. ಮೈನಸ್ ಇಂಟು ಮೈನಸ್ +1. ನೆಕ್ಸ್ಟ್ +4. ಈ ಫಸ್ಟು ಲಾಸ್ಟ್ಗೆ ಏನು ಸೈನ್ ಇರುತ್ತೋ ಅದೇ. +2 ಇದ್ದರೆ +2 ತಗೊಳ್ಳಿ, -2 ಇದ್ದರೆ -2 ತಗೊಳ್ಳಿ. ಇಲ್ಲೂ ಅಷ್ಟೇ. +4 ಇದ್ದರೆ +4 ತಗೊಳ್ಳಿ, -4 ಇದ್ದರೆ -4 ತಗೊಳ್ಳಿ. ಮಿಡ್ಲು ಮಾತ್ರ ಸೈನ್ ಚೇಂಜ್ ಆಗುತ್ತೆ. ವಾಟ್ ಇಸ್ ದ ಪೊಸಿಷನ್ ಆಫ್ 4 ಫಸ್ಟ್ ರೋ ಥರ್ಡ್ ಕಾಲಮ್. ಫಸ್ಟ್ ರೋ ಥರ್ಡ್ ಕಾಲಮ್ ಹೋದರೆ 5 -8. ಇದನ್ನು ಬಿಡಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ, ಅದೇನು ತೊಂದರೆ ಏನಾಗಲ್ಲ. ಓಕೆ, ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ನನಗೆ ಮೇಯ್ನ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬಂತು ಅಂದರೆ 15-20 ಮಾರ್ಕ್ಸ್ ಈಕ್ವಲ್ ಮಾಡಿದ್ದೀನಿ ನನಗೆ. ಇದನ್ನು ಯಾವುದೇ ಕಾರಣಕ್ಕೆ ಇಡೀ ಸ್ಟೇಟಲ್ಲಿ ಯಾರು ಮ್ಯಾಥಮೆಟಿಕ್ಸ್ ಬರೀತಾ ಇದ್ದಾರೆ ಇದ್ರ ಬಗ್ಗೆ ನಾನು ಏನು ಹೇಳಿದೆ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತಿದ್ದು, ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ, ಬಿಡೋಕ್ಕೆ ಹೋಗಬೇಡಿ. 2 × 48 + 5 53 -3 × 6 + 1 7. ಮತ್ತು ಮೆಟ್ರಿಕ್ಸ್ ಮೆಥಡು 5 ಮಾರ್ಕ್ಸ್ ಮೆಟ್ರಿಕ್ಸ್ ಮೆಥಡ್ ಇದೆಯಲ್ಲ, ಇದು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬರಲೇಬೇಕಲ್ಲ. ಈ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ 5 ಮಾರ್ಕ್ಸ್ ಹೊರಟೋಗುತ್ತೆ. ಓಕೆ, ಎಷ್ಟೊಂದು ಮಾರ್ಕ್ಸ್ಗೆ ಈಕ್ವಲ್. ನಾನು ಎಕ್ಸ್ಪ್ಯಾನ್ಷನ್ ಮಾಡಿರೋದು ಎಷ್ಟೊಂದು ಮಾರ್ಕ್ಸ್ಗೆ ಈಕ್ವಲ್ಲು. ವೆಕ್ಟರ್ 3 ಪ್ರಾಬ್ಲಮ್ಸ್ ಇರಬೇಕು.
3D ಅಲ್ಲಿಗೆ 3 3 6 6 ಇಲ್ಲಿ 6 8 8 3 11 ಮೆಟ್ರಿಕ್ಸ್ ಮೆಥಡ್ 15 16 ಮಾರ್ಕ್ಸ್ಗೆ ಈಕ್ವಲ್ ಆಯಿತು. ಓಕೆ, 15 16 ಮಾರ್ಕ್ಸ್ಗೆ ಈಕ್ವಲ್ ಆಯಿತು. ಇದನ್ನು ಯಾರು ಬಿಡೋಕ್ಕೋಗ್ಬೇಡಿ. ಪ್ರತಿಯೊಬ್ಬ ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ಗೂ ನಾನು ಎಕ್ಸ್ಪ್ಲನೇಷನನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. 10 15 ಅಲ್ಲೇ ಬಂತು. ಇನ್ನು ಯಾವನ 2 3 5 ಪ್ರಾಬ್ಲಮ್ಸ್ ಮಾಡ್ಕೊಂಡ್ರೆ 25 26 ಆಗೋಯ್ತು. ಎಷ್ಟೊಂದು ಈಸಿ ಇದೆ ಟ್ರಿಕ್ಸು. 6 1 7 ಪ್ಲಸ್ 4 ಇಂಟು 8 -8 ಪ್ಲಸ್ 5 -3. ನೀವೇನಾದರೂ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಹೊಟ್ಟೋಯ್ತು. ಇನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ನೆಕ್ಸ್ಟ್ ಇದೇ ಥರ ಇದೊಂದು ಎಕ್ಸ್ಪ್ಯಾನ್ಷನ್ ಮಾಡೋದ್ರಿಂದ ನಿಮ್ಗೆ 15 ಮಾರ್ಕ್ಸ್ವರೆಗೂ ನಾನು ಇದೊಂದಕ್ಕೇ ಇವೆಲ್ಲ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ನೆಕ್ಸ್ಟು ಎಗೈನ್ ಇನ್ನೂ 10-15 ಮಾರ್ಕ್ಸ್ ಬರೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಡಿಫ್ರೆನ್ಷಿಯೇಷನಲ್ಲಿ f(x) ಅಂತ ಬೇಕಾದರೂ ಕೊಡಲಿ. ಸಪೋಸ್ ಈಗ x² - 4x + 5 ಅಂತ ಇದೆ ನೋಡಿ. ಈ ಥರ ಕೊಟ್ಟಿರೋ ಪ್ರಾಬ್ಲಮ್ ನಿಮಗೆ ಮ್ಯಾಕ್ಸಿಮಾ ಮಿನಿಮಾ ಕೇಳಿದಾಗಲೂ ಈ ಥರ ಇರುತ್ತೆ. ಏನೋ f(x) = x² - 4x + 5 ಅಂತ ಇರ್ಬೋದು. x³ - 4x² + 5x + 6. f(x) = 1 - 2x - x². ನೋಡಿ ಈ ಥರ ಪ್ರಾಬ್ಲಮ್ ಮಾಡಿದ್ದೀನಲ್ಲ ನಾನು. ಈ ಥರ ಎಲ್ಲೆಲ್ಲಿ ಬರುತ್ತೆ ನಿಮಗೆ? ಜನರಲ್ಲಾಗೂ ಬರ್ಬೋದು. ಓಕೆ, ಜನರಲ್ಲಾಗಿ ಅಂದರೆ ಈಗ ಸಪೋಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಕೊಟ್ಟಾಗಲೂ ಇದೇ ಥರ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಕೊಟ್ಟಾಗಲೂ ಇದೇ ಥರ ಪ್ರಾಬ್ಲಮ್ಸ್ ಇರುತ್ತೆ. ಇಸ್ ಇಟ್ ಕರೆಕ್ಟ್? ಈಗ ಎಲ್ಲ ಪ್ರಾಬ್ಲಮ್ಸ್ಗೂ ಈ ಥರ ಫಂಕ್ಷನ್ಸ್ ಇದೆ ಅಂದಾಗ x³ ಕೊಡ್ಬೋದು, x² ಕೊಡ್ಬೋದು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬಂದರೆ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಬಂದೋಗುತ್ತೆ. ಇನ್ನು ಮುಂದಕ್ಕೆ ಕಂಡೀಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ತೀರಿ. ಡಿಫ್ರೆನ್ಷಿಯೇಷನ್ ಹೆಂಗೆ ಸರ್ ಮಾಡೋದು ನೋಡಿ. ಇದು ಮಾಡೋಕ್ಕೆ ಬಂದರೆ ಸಾಕು ನನಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಬಂದೋಯ್ತು ನಿಮಗೆ. x²ಗೆ 2x, ಈ 2 ಇದೆಯಲ್ಲ ಇಲ್ಲಿ ಬರೀತೀರಿ, 1 ಪವರ್ ಕಡಿಮೆ ಮಾಡ್ಕೊತೀರಿ. ಈ 2 ಇಲ್ಲಿ ಬರೀತೀರಿ, 2 1 ಅಂದರೆ 1, ಆ 1 ಬರೆದ್ರು ಒಂದೇ ಬಿಟ್ಟರು ಒಂದೇ. -4 ಇಂಟು x ಗೆ ಡಿಫ್ರೆನ್ಷಿಯೇಷನ್ 1, ಡೆರಿವೇಟಿವ್ ಆಫ್ x ಅಂದರೆ 1, ಆ 1 ಬಿಟ್ಟು ಹಾಕಿ 4 ಬರೀತೀರಿ. ಕಾನ್ಸ್ಟೆಂಟ್ಗೆ 0 ನೋಡಿ, 2x - 4. ಓಕೆ, ಇನ್ಕ್ರೀಸಿಂಗ್ ಫಂಕ್ಷನ್, ಡಿಕ್ರೀಸಿಂಗ್ ಫಂಕ್ಷನ್, ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ. ಓಕೆ, ಮತ್ತು ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ, ಎಲ್ಲಕ್ಕೂ ಬೇಕು ಪ್ರಾಬ್ಲಮ್ಸ್ ಇವು. ಇದನ್ನು ಯಾವುದೇ ಕಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು. ಆಮೇಲೆ ಫೈಂಡ್ ದ 2 ನಂಬರ್ಸ್ ಹೂಸ್ ಪ್ರಾಡಕ್ಟ್ ಈಸ್ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಕೇಳ್ತಾರೆ, ಅಲ್ಲಿಗೂ ಬೇಕು. ನಂಬರ್ ಆಫ್ ಪ್ರಾಬ್ಲಮ್ಸು. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಇವೆಲ್ಲ ಬೇಕೇ ಬೇಕು. ನೆಕ್ಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. f'(x) ಕ್ಲೂ ಕೊಡ್ತೀನಿ ನೋಡಿ. ಪವರಲ್ಲಿ 3 ಇದೆ, 4 ಕೊಡಲಿ 5 ಕೊಡಲಿ, ಪವರಲ್ಲಿ 3 ಇದೆ, 3 ಇಲ್ಲಿ ಬರೀತೀರಿ. x ಪವರ್ 3 ಇಲ್ಲಿ ಬರೆದ್ರಿ ಅಲ್ವಾ, ಒಂದು ಕಡಿಮೆ ಮಾಡು. 3 ಇದ್ರೆ ಎಷ್ಟಾಯಿತು? 2 ಮೈನಸ್ ಇದು ಗುಣಿಸು, 4 2 8, x ಪವರ್ 1 ಪ್ಲಸ್ 5, ಎಕ್ಸ್ಗೆ 1 ಆಯಿತು, ಕಾನ್ಸ್ಟೆಂಟ್ 0. ನೆಕ್ಸ್ಟ್ ಇದನ್ನು ತೊಗೊಂಡು f'(x) = 1ಗೆ 0, ಎಕ್ಸ್ಗೆ 1 -2 ಮೈನಸ್ x²ಗೆ 2x. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಮಾರ್ಕ್ಸ್ ಬಂದೋಗುತ್ತೆ ನಿಮಗೆ. ಇದನ್ನು ಪ್ರಾಕ್ಟೀಸ್ ಮಾಡಿ, ನೀವು ಬೇಸಿಕ್ಸ್ ಪ್ರಾಕ್ಟೀಸ್ ಆಗಬೇಕು. ಇನ್ನು ನೋಡಿ ಡಿಫ್ರೆನ್ಷಿಯೇಷನಲ್ಲಿ y = sin x, dy/dx = ಏನು ಕರಿತೀಯಾ? cos x. ಇಸ್ ಕರೆಕ್ಟ್? ಇದ್ರ ಪಕ್ಕ ಒಂದು ನಂಬರ್ ಇರುತ್ತೆ ಅನ್ಕೋ, 3 cos x, ಮುಗಿದೋಯ್ತು, ಸಿಂಪಲ್. ಅದೇ ಥರ y = 2 cos x ಇದೆ ಅನ್ಕೋ. ಡಿಫ್ರೆನ್ಷಿಯೇಷನ್ 2 dy/dx = 2 ಇಂಟು cos x ಗೆ -sin x. ಸಿಂಪಲ್. ಈ ಥರ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೀವು. ನೆಕ್ಸ್ಟು ನೋಡಿ, ಇದನ್ನು ಯಾಕೆ ಕೇಳಿದೆ ಅಂದರೆ, ನೀವು ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್ಗೆ ಹೋಗ್ತೀರಾ, ಅಲ್ಲೇನು ಕೊಡ್ತಾರೆ? x = 2 cos θ ಅಂತ ಕೊಡ್ತಾರೆ, y = 3 sin θ ಅಂತ ಕೊಡ್ತಾರೆ. dx/dθ ಇಲ್ಲೇನು ಮಾಡಿರಿ? cos x ಗೆ -sin x ಅಂತ ಬರ್ತಿದ್ದೀರಲ್ವ, ಇಲ್ಲೂ ಅಷ್ಟೇ cos θ ಗೆ -sin θ ಬಂದೋಯ್ತಾ? dy/dθ = 3 ಇಂಟು ಇಲ್ಲಿ sin x ಏನು ಕರೆದಿದ್ದೀರಿ? cos x, sin θ ಏನು ಕರಿತೀರಾ? cos θ. ಟಿ ಕೊಡ್ತಾರೆ, ಕೊಡಲಿ. ಸಪೋಸ್ ಟಿ ಕೊಟ್ಟರೆ -sin t, ಇಲ್ಲಿ sin t ಕೊಡ್ತಾರೆ, cos t. ನೋಡಿ ಇವೆಲ್ಲ ಬಂತು ಅಂದರೆ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಏನೋ ಫೇಲ್ ಅನ್ನೋ ಪದನೇ ಬರಲ್ಲ. ಈ ಟೆಕ್ನಿಕ್ಸನ್ನು ಫಸ್ಟ್ ಅರ್ಥ ಮಾಡ್ಕೊಬೇಕು ನೀವು. ಟೆಕ್ನಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ಇದೇ ಥರ ಡೆರಿವೇಟಿವ್ ಆಫ್ 5 ಮಾರ್ಕ್ಸಲ್ಲಿ ಕೇಳ್ತಾರೆ, e⁴ ax, ಇದು ಗೊತ್ತಿರಬೇಕು.
What is the derivative of e power ax? A into e power ax. What is the derivative of e power minus ax? Minus a e power minus ax. What is the derivative of e power minus x? Minus e power minus x. ಇವೆಲ್ಲ ಇವು ಚಿಕ್ಕವು. ಇದು ಬಂದರೆ ನಿಮ್ಗೆ 5 ಮಾರ್ಕ್ಸ್ ಪ್ರಾಬ್ಲಮ್ ಬಿಡೋಕ್ಕೆ ಸಾಧ್ಯ. ಈಗ 5 ಮಾರ್ಕ್ಸ್ ಪ್ರಾಬ್ಲಮ್ ಇದೆಯಲ್ಲ, y is equal to a into e to the power of mx plus b into e to the power of nx. Prove that y2 minus m plus n into y. ರಫ ಬರಿತಾ ಇದ್ದೀನಿ ನಾನು. ಜಿ ಎಚ್ ಮ್ಯಾಥ್ಸ್ 2 ಬದಿ ಪ್ರಾಬ್ಲಮ್ಸ್ ಎಲ್ಲ ಇದೆ. ಪ್ಲಸ್ ಎಮ್ ಎನ್ ಇಂಟು ವೈ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾರಲ್ಲ, ಇದು ಬರಲೇಬೇಕಲ್ವ? ಇದು ಈ ಬೇಸಿಕ್ಸ್ ತಿಳ್ಕೊಂಡೆ ಅಂದರೆ 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮ್ ಇದೆ, y is equal to tan inverse of x whole square ಅಂತ ಇದೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ದಿಸ್? 5 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರೂವ್ ದಟ್ 1 plus x square whole square plus 2x into 1 plus x square y1 minus 2 is equal to 0 ಅಂತ. ಪವರ್ ಇಲ್ಲಿ ಬರ್ಕಂತೀಯ, tan inverse of x ಮತ್ತು tan inverse of xಗೆ 1/1 plus x square. ಮುಂದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀಯಾ. ಅದನ್ನೆಲ್ಲ ನಾನು ಜಿ ಎಚ್ ಮ್ಯಾಥ್ಸ್ ಟ್ಯೂಬಲ್ಲಿ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಲ್ಲನೂ ನಾನು ಜಿ ಎಚ್ ಮ್ಯಾಥ್ಸ್ ಟ್ಯೂಬಲ್ಲಿ ವಿಡಿಯೋಗಳಿದೆ, ವರ್ಕೌಟ್ ಮಾಡಿ. ಅಂದರೆ ಈ ಥರ ಬೇಸಿಕ್ಸ್ ಗೊತ್ತಾದರೆ 5 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಮಾಡ್ಬೋದು, ಇಲ್ಲ ಅಂದ್ರೆ ಕಷ್ಟ. ನೆಕ್ಸ್ಟ್ ಇನ್ನು ಲಾಗ್ರಾಮ್ ಫಂಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ ನೋಡಿ. y is equal to x power x, x power sin x, ಈ ಥರ ಪ್ರಾಬ್ಲಮ್ಸು 4 ಮಾರ್ಕ್ಸಲ್ಲಿ ಇದ್ರ ಮಧ್ಯೆ ಪ್ಲಸ್ ಕೊಡ್ತಾನೆ. ಸಬ್ಸಪ್ರೇಟ್ ತಗೊಬೇಕು. u is equal to x power x ತಗೊಬೇಕು, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಇದನ್ನು v is equal to x power sin x, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಮುಂದಕ್ಕೆ ನಾನು ಆಲ್ರೆಡಿ ಅಂದರೆ ಈಗ ತೊಗೊಳ್ಳೇಬೇಕು ಅನ್ನೋದು ಬೇಸಿಕ್ಸು, ಈ ಥರ ತಗೊಂಡು ಮಾಡಲೇಬೇಕು ಅನ್ನೋದು ಬೇಸಿಕ್ಸು. ಪ್ರಾಬ್ಲಮ್ ಯಾವ ಥರ ಮಾಡೋದು ಸರ್? ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ, ನೋಡಿ. ನೆಕ್ಸ್ಟು ಇನ್ನೇನು ಲೋಕಲ್ ಇನ್ಕ್ರೀಸಿಂಗ್ ಬಗ್ಗೆ ಹೇಳಿದ್ದೀನಿ, ಡಿಕ್ರೀಸಿಂಗ್ ಬಗ್ಗೆ ಹೇಳಿದ್ದೀನಿ, ನಂಬರ್ ಆಫ್ ಪ್ರಾಬ್ಲಮ್ಸ್ ನೋಡಿದ್ದೀನಿ. ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸು, ಲೋಕಲ್ ಮ್ಯಾಕ್ಸಿಮ, ಲೋಕಲ್ ಮಿನಿಮ, ಮತ್ತು ಫೈಂಡ್ ದ 2 ಪಾಸಿಟಿವ್ ನಂಬರ್ಸ್, ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್, ಸಮ್ ಈಸ್ ಮಿನಿಮಮ್ ಅಂತ ಇದೆಯಲ್ಲ, ನಂಬರ್ ಆಫ್ ಪ್ರಾಬ್ಲಮ್ಸ್ ಇದೆ. ಸುಮಾರು ಆ ವಿಡಿಯೋನ 11,000 ಜನ ನೋಡಿದ್ದಾರೆ. 11,000 ಜನ ಸ್ಟೂಡೆಂಟ್ಸ್ ನೋಡಿದ್ದಾರೆ. ನೋಡಿ ಬೇಕಾದ್ರೆ ಒಳಗಡೆ ಇದೆ, ನಾನು ಯಾವುದೂ ಸುಳ್ಳು ಹೇಳೋಕ್ಕೆ ಬರಲ್ಲ. ಇನ್ಕ್ರೀಸಿಂಗ್ ಫಂಕ್ಷನ್ಸ್, ಡಿಕ್ರೀಸಿಂಗ್ ಫಂಕ್ಷನ್ಸ್, ಲೋಕಲ್ ಮ್ಯಾಕ್ಸಿಮ, ಲೋಕಲ್ ಮಿನಿಮ, ಮತ್ತು ಫೈಂಡ್ ದ ಪಾಸಿಟಿವ್ 2 ಪಾಸಿಟಿವ್ ನಂಬರ್ಸ್ ಹೂ ಸಮ್ ಈಸ್ ಆ್ಯಂಡ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಇದೆಯಲ್ಲ, ಆ ಪ್ರಾಬ್ಲಮ್ಸನ್ನು ಸ್ಟೂಡೆಂಟ್ಸು 11,000 ಸ್ಟೂಡೆಂಟ್ಸ್ ನೋಡಿದ್ದಾರೆ. ಅಂದರೆ ಅದನ್ನ ಎಕ್ಸಾಮಿಗೆ ಗ್ಯಾರಂಟಿ ಕೇಳ್ತಾರೆ, ವರ್ಕೌಟ್ ಮಾಡಿ. ನೆಕ್ಸ್ಟು ಇನ್ನು ಇಂಟಿಗ್ರೇಷನ್ಸಿಗೆ ಬರ್ತೀವಿ. ಸಿಂಪಲ್ಲು ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಇಂಥವೆಲ್ಲ ಬೇಸಿಕ್ಸು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೈನ್ ಎಕ್ಸ್ಗೆ ಏನು ಬರೀತೀಯಾ? ಮೈನಸ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ಗೆ ಏನು ಬರೀತೀಯಾ? ಸೈನ್ ಎಕ್ಸ್ ಪ್ಲಸ್ ಸಿ. ವೆರಿ ಸಿಂಪಲ್. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 1/x, ಇವೆಲ್ಲ ಗೊತ್ತಿರಲೇಬೇಕು. ಇಂಟು ಡಿ ಎಕ್ಸ್. ಎಕ್ಸ್ಗೆ ಇಂಟಿಗ್ರೇಷನ್ನು x²/2, 1/xಗೆ ಲಾಗ್ ಎಕ್ಸ್ ಪ್ಲಸ್ ಸಿ. ಸಿಂಪಲ್. ಇಂಟಿಗ್ರೇಷನ್ ಆಫ್ ಕೆಲವು ಪ್ರಾಬ್ಲಮ್ಸು x ಪ್ಲಸ್ 1/x ಹೋಲ್ ಸ್ಕ್ವೇರ್ ಅಂತ ಕೊಡ್ತಾರೆ, ಇಂಟು ಡಿ ಎಕ್ಸ್. ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡೋಕ್ಕೆ ಬರಲ್ಲ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಪ್ಲಸ್ 2ab ಪ್ಲಸ್ b². ಇದರ a ಅಂದರೆ ಎಕ್ಸು, b ಅಂದರೆ 1/x, ಅಕಾರ್ಡಿಂಗ್ ಟು ಫಾರ್ಮುಲಾ x² ಪ್ಲಸ್ 1/x² ಪ್ಲಸ್ 2 ಇಂಟು a ಇಂಟು b. x ಗೆಟ್ ಕ್ಯಾನ್ಸಲ್. ಇಂಟಿಗ್ರೇಷನ್ ಆಫ್ x², 1/x² ನೇಮ್ ಬರೀತೀಯಾ? x⁻². ಇದ್ರ ಬಗ್ಗೆನೂ ಪ್ರಾಬ್ಲಮ್ಸ್ ಇದೆ ನನ್ನ ವಿಡಿಯೋದಲ್ಲಿ. ಪ್ಲಸ್ 2 ಇಂಟು ಡಿ ಎಕ್ಸ್. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ x²? x³ 3. x⁻²ಗೆ ಮೈನಸ್ x⁻1/-1, ಇಲ್ಲಿ ಮೈನಸ್ ಬರೆದಿದ್ದಾನೆ. ಪ್ಲಸ್ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ 2x ಪ್ಲಸ್ ಸಿ. ಡಿಫ್ರೆನ್ಷಿಯೇಷನಲ್ಲಿ ಕಾನ್ಸ್ಟೆಂಟ್ 0, ಇಂಟಿಗ್ರೇಷನ್ಸಲ್ಲಿ ಕಾನ್ಸ್ಟೆಂಟ್ ಟೈಮ್ಸ್ ಆಫ್ ಎಕ್ಸ್. ಓಕೆ, ಈ ಥರ ಪ್ರಾಬ್ಲಮ್ಸ್ ಇವೆಲ್ಲ ಬೇಸಿಕ್ಸ್ ಇವು. ಅದೇ ಥರ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಅಂತ ಬರುತ್ತೆ. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಅಂದ ತಕ್ಷಣ ಏನು ಬರೀತೀರಿ? ಡೈರೆಕ್ಟಾಗಿ ಕೆಲವರು ನಾನು ಹೇಳಿದ್ದೀನಿ, ಡೈರೆಕ್ಟಾಗಿ x⁻3/2, ಇದು ಉಲ್ಟಾ ಬರೀದೆ 2/3 ಪ್ಲಸ್ ಸಿ. ಯಾಕೆಂದರೆ ಅಪ್ಲಿಕೇಶನ್ಸ್ ಆಫ್ ದಿ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಕೆಲಸ ಡೈರೆಕ್ಟಾಗಿ ಇಡಬೇಕಾಗತ್ತೆ. ಇದು ಹೆಂಗೆ ಬಂತು ಸರ್? x⁻1/2 ಅಂತ ಬರ್ಕೊಂತೀಯ, ರೂಟ್ ಅಂದರೆ 1/2. ಇಂಟಿಗ್ರೇಷನ್ ಆಫ್ x⁻n ಈಸ್ ಈಕ್ವಲ್ ಟು x⁻n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ. ರೆಫರ್ ಮಾಡ್ತಾ ಇದ್ದೀನಿ ಡೀಟೇಲಾಗಿ, ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಡೀಟೇಲಾಗಿದೆ. x⁻1/2 ಅಂದರೆ x⁻1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1 ಪ್ಲಸ್ ಸಿ ಬರ್ಕೊಳ್ಳೋಣ. 2 1s are 2, 2 + 1 3, 3/2 ಡಿವೈಡೆಡ್ ಬೈ, ಇಲ್ಲೂ ಸೇಮ್ ಬರಲೇಬೇಕು, 3/2 ಪ್ಲಸ್ ಸಿ. 3/2 ಉಲ್ಟಾ ಬರೆದಿದ್ದೀನಿ 2/3. ನೋಡಿ, ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ.
ಅದೇ ಥರ ಇಂಟಿಗ್ರೇಷನ್ಸಲ್ಲಿ ನೋಡಿ, ಇಂಟಿಗ್ರೇಷನ್ ಸಪೋಸು ಕ್ಯೂಬ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಇತ್ತು ಅಂದ್ಕೊಳ್ಳಿ. ಇದನ್ನು ಏನಂತ ಬರ್ಕೊಂತೀರಿ, ಎಕ್ಸ್ ಪವರ್ ಇಲ್ಲಿ ಏನಿದೆಯೋ ಅದು ಬರ್ಕೊ. ಕ್ಯೂಬ್ ರೂಟ್ ಇಲ್ಲಿ 2 ಇರಲಿ, ನೋಡಿ 3 ಇರಲಿ, 4 ಇರಲಿ, 5 ಇರಲಿ, 6 ಇರಲಿ, ಇಲ್ಲಿ ಏನು ಬೇಕಾದ್ರೂ ನಂಬರ್ ಇರಲಿ, ಇಲ್ಲಿ ಏನಿರುತ್ತೋ ಅದನ್ನು ಬರ್ಕೊ. ಬೈ ಇದನ್ನು ಬರ್ಕೊ. ನೋಡಿ ಕ್ಯೂಬ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್, ಇದನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ. ಇಲ್ಲಿ ಏನೇ ಇರಲಿ ಅದನ್ನು ಇಲ್ಲಿ ಬರಿ, ಇಲ್ಲಿರೋ ನಂಬರ್ನ ಡಿನಾಮಿನೇಟ್ರಲ್ಲಿ ಬರಿ. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ದಿಸ್? ಎಕ್ಸ್ ಪವರ್ 2/3 + 1 ಡಿವೈಡೆಡ್ ಬೈ 2/3 + 1 ಪ್ಲಸ್ ಸಿ. ಎಕ್ಸ್ ಪವರ್ 3 1s 3 + 2 ಎಷ್ಟಾಯಿತು? 5/3. ಡಿನಾಮಿನೇಟ್ರಲ್ಲಿ 5/3 ಬರಬೇಕಲ್ಲ, ಇದನ್ನು ಇಲ್ಲೇ ಬರಿ ಅಂತ ಹೇಳ್ತಾ ಇದ್ದೀನಲ್ಲ, 3/5. ಇಲ್ಲಿರೋದನ್ನೇ ಉಲ್ಟಾ ಬರಿ, ಪ್ಲಸ್ ಸಿ. ಈಗ ನಂಬರ್ ಆಫ್ ಪ್ರಾಬ್ಲಮ್ಸ್ ಹಾಕೊಂಡು ಮಾಡಿ ನೀವು. ಇಲ್ಲಿ 2 ಕೊಟ್ಟಿದ್ದೆ, ಇಲ್ಲಿ 4 ಹಾಕೊಳ್ಳಿ, 5 6 7 10 7 ಎಷ್ಟೊಂದು ಪ್ರಾಬ್ಲಮ್ಸ್ ಈಕ್ವಲ್ ಮಾಡಿದ್ದಾನೆ. ಅದೇ ಥರ ಕೆಲವು ಸಲ ಏನಾಗುತ್ತೆ ನೋಡಿ, 1/√x, ಇದು ಡೈರೆಕ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟು. 1/√x ಅಂದ ತಕ್ಷಣ 2√x + c ಅಂತ ಬರಿದೆ. ಬಟ್ 1/, ಸಪೋಸ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಪವರ್ 3 ಅಂತ ಕೊಟ್ಟರು ಅಂದ್ಕೊಳ್ಳಿ, ಇದು ಏನಂತ ಬರೀತೀರಿ? 1/, ಇದನ್ನು ಇಂಡೆಕ್ಸ್ ಫಾರ್ಮಲ್ಲಿ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರ್ಕೊಬೇಕು, ಎಕ್ಸ್ ಪವರ್ 3/5. ಇದು ಮೇಲ್ಗಡೆ 1/(x⁴3/5) ಅಂತ ಬರ್ಕಂತ್ಯ, ಎಕ್ಸ್ ಪವರ್ 3/5 ಕ್ಯಾನ್ ರಿಟರ್ನ್ ಆಸ್ -3/5 ಇಂಟು dx. ಇಂಟಿಗ್ರೇಷನ್ -3/5 + 1 ಡಿವೈಡೆಡ್ ಬೈ -3/5 + 1. 5 1s 5 +5 - 3 ಅಂದರೆ ಎಕ್ಸ್ ಪವರ್ +5 - 3 2/5. ಇಲ್ಲೇ ಬರೀತೀಗ 5/2. ಇಲ್ಲಿ ಏನಿರುತ್ತೆ ಉಲ್ಟಾ 5/2 ಪ್ಲಸ್ ಸಿ. ನೀವು ಹಾಕೊಂಡು ಮಾಡಿ. ಈಗ ನಂಬರ್ ಆಫ್ ಪ್ರಾಬ್ಲಮ್ಸು ಇಲ್ಲಿ 1/5√x³, 6√x⁴, 7√x⁴10, 8√x⁴20 ಎಷ್ಟೊಂದು ಪ್ರಾಬ್ಲಮ್ ಮಾಡ್ಬೋದು, ಬೇಕಾದಷ್ಟು ಪ್ರಾಬ್ಲಮ್ಸು. ಇವೆಲ್ಲ ಬೇಸಿಕ್ಸ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಇಂಟಿಗ್ರೇಷನ್ ಆಫ್ ಕೆಲವು ಸಲ x³ + 4x² + 5x, ನೀವು ಯಾವುದೇ ಥಿಯರಮ್ ಮಾಡಬೇಕಾದ್ರೂ ಈ ಥರ ಪ್ರಾಬ್ಲಮ್ಸ್ ಬೇಕು ಇಂಟು dx. ಯಾವ ಥರ ಇದೆ ಇದು? ಪ್ಲಸ್ಸನ್ನು ಇರಲಿ ಸ್ಪ್ಲಿಟ್ ಮಾಡ್ಕೊ. a + b + c, a + b + c + d/2 = ವಾಟ್? a/2 + b/2 + c/2 + d/2. ಸಪೋಸ್ ಮೈನಸ್ ಇರೋ ಮೈನಸ್ ಹಾಕೊಳ್ಳಿ. ಸಪೋಸ್ ಯಾವ ಮೈನಸ್ ಹಾಕ್ತೀನಿ, ಮೈನಸ್ ಇದೆ ಅಂದ್ಕೊಳ್ಳಿ. x³/x, ಒಂದು x ಕ್ಯಾನ್ಸಲ್ ಆಯಿತು, x² ಪ್ಲಸ್ 4x²/x, ಒಂದು x ಕ್ಯಾನ್ಸಲ್ ಆಯಿತು, 4x, 5x/x ಕ್ಯಾನ್ಸಲ್ ಆಯಿತು, 5 -6/x ಇಂಟು dx. ನೋಡಿ ಹೆಂಗಿದೆ ಪ್ರಾಬ್ಲಮ್. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ x²? x³/3. 4 ಇಂಟು ಎಕ್ಸ್ಗೆ ಇಂಟಿಗ್ರೇಷನ್ x²/2, ಕಾನ್ಸ್ಟೆಂಟ್ಗೆ 5x, 6/xಗೆ -6 log x ಪ್ಲಸ್ ಸಿ. ನೋಡಿ ಪ್ರಾಬ್ಲಮ್ಸ್. ಇಂಟಿಗ್ರೇಷನ್ ಆಫ್ √x + 1/√x² ಅಂತ ಕೊಟ್ಟರು ಅಂದ್ಕೊಳ್ಳಿ, ಅಥವಾ ಹೋಲ್³ ಕೊಟ್ಟರು ಅಂದ್ಕೊಳ್ಳಿ. a + b² ಫಾರ್ಮುಲಾ a², ಈಗ ತಾನೇ ಹೇಳಿದೆ ಫಾರ್ಮುಲಾ. a² ರೂಟ್ ಕ್ಯಾನ್ಸಲ್ ಆಯಿತು, b² 1/√x ಅಂದರೆ 1/x ಆಯಿತು, ಪ್ಲಸ್ 2 ಇಂಟು √x ಇಂಟು 1/√x ಕ್ಯಾನ್ಸಲ್ ಆಯಿತು, x + 1/x + 2 ಇಂಟು dx. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ x? x²/2. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 1/x? log x. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 2? 2x ಪ್ಲಸ್ ಸಿ. ನೋಡಿ ಎಷ್ಟು ಕ್ಲೀನಾಗಿದೆ. ಸಪೋಸ್ ಇಲ್ಲಿ ಮೈನಸ್ ಕೊಟ್ಟರು ಅಂದ್ಕೊಳ್ಳಿ, ಇಲ್ಲಿ ಮೈನಸ್ ಕೊಟ್ಟರೆ a - b² ಫಾರ್ಮುಲಾ, ಅವಾಗ ಇಲ್ಲಿ ಮೈನಸ್ ಆಗುತ್ತಷ್ಟೇ. ಓಕೆ, ಇಲ್ಲಿ ಮೈನಸ್ ಆಗುತ್ತಷ್ಟೇ, ಇವೆರಡು ಸೇಮ್ ಇರುತ್ತೆ. ನೋಡಿ ಈಸಿಯಾಗಿ ಎಷ್ಟು ಪ್ರಾಬ್ಲಮ್ ಬರುತ್ತೆ. ಬೇಕಾದಷ್ಟು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ ಈಸಿಯಾಗಿ ಬಂದುಬಿಡುತ್ತೆ. ಇಂಟಿಗ್ರೇಷನ್ಸಲ್ಲಿ ಬೇಸಿಕ್ಸೇ ಇವೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಇಂಟಿಗ್ರೇಷನ್ಸಲ್ಲಿ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ x²/2, ಇಂಟಿಗ್ರೇಷನ್ ಆಫ್ t² ಇಂಟಿಗ್ರೇಷನ್ ಆಫ್ y² ಪ್ಲಸ್ ಸಿ ಮಾಮೂಲಿ ಬರೀತೀರಿ ಅದು. ಇಂಟಿಗ್ರೇಷನ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು x -cos x ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ sin t -cos t. ಇಂಟಿಗ್ರೇಷನ್ ಆಫ್ sin θ -cos θ. ಇಂಟಿಗ್ರೇಷನ್ ಆಫ್ secant² θ tan θ ಪ್ಲಸ್ ಸಿ. ಇಲ್ಲಿ x ಇದ್ದರೆ tan x, y ಇದ್ದರೆ tan y. ಈಸಿ ಮಾಡ್ಕೊಂಬಿಡಿ. ಇಂಟಿಗ್ರೇಷನ್ ಆಫ್ x⁴n + 1 ಡಿವೈಡೆಡ್ ಬೈ n + 1 ಪ್ಲಸ್ ಸಿ. n is not equal to -1, that is secant. t⁴n + 1 by t⁴n + 1. y⁴n + 1 by n + 1 plus c.
ಇಷ್ಟೇ ಬೇಸಿಕ್ಸು ಇಂಟಿಗ್ರೇಷನ್ಸ್ ಏನೂ ಇರಲ್ಲ ಇದ್ರೊಳಗಡೆ. ಪಕ್ಕ ರೆಡಿಯಾಗಿ ಹೋಗ್ತೀರಿ. ಇಂಟಿಗ್ರೇಷನ್ ಆಫ್ ಕೆಲವು ಸಲ ಹೆಂಗೆ ಮಾಡಿಬಿಡ್ತಾರೆ, ಈ ಥರ ಎಕ್ಸ್ ಇಂಟು 1 - 1/x ಅಂತ ಇರುತ್ತೆ. ಇದನ್ನು ಈ ಥರ ಎಕ್ಸ್ ಇಂಟು ಆಲ್ಜಿಬ್ರೇಕ್ ಈ ಥರ ಇದ್ದಾಗ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡೋಕ್ಕೆ ಬರಲ್ಲ, ಮಾಡಬಾರ್ದು. ಇದನ್ನು ಗುಣಿಸ್ಲೇಬೇಕು. ಎಕ್ಸ್ ಇಂಟು 1 ಎಕ್ಸ್ ಇಸ್ ಕ್ಯಾನ್ಸಲ್ -1 ಇಂಟು dx. ನೋಡಿ, ವಾಟ್ ಇಸ್ ಇಂಟಿಗ್ರೇಷನ್ ಆಫ್ x²/2 1ಗೇನು ಎಕ್ಸ್ ಪ್ಲಸ್ ಸಿ. ಸಿಂಪಲ್ ಪ್ರಾಬ್ಲಮ್ಸೇ, ಈಸಿಯಾಗಿ ಮಾಡ್ಕೊಬೋದು. ನೋಡಿ ಇಂಟಿಗ್ರೇಷನ್ಸಲ್ಲಿ ನೋಡಿ ಎಕ್ಸ್ ಇಂಟು x-1 ಇಂಟು dx. ಇದನ್ನು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಇಂಟಿಗ್ರೇಟ್ ನೋಡಿ, ಪ್ರಾಡಕ್ಟ್ ಆಫ್ ಆಲ್ಜಿಬ್ರೇಕ್ ಟರ್ಮ್ ಇದ್ದಾಗ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡೋಕ್ಕೆ ಬರಲ್ಲ. ಡಿಫ್ರೆನ್ಷಿಯೇಷನಲ್ಲಾದರೆ ಎಕ್ಸ್ ಇಂಟು x-1 ಅಂತಂದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಿ. ಇದಕ್ಕೆ ನೀವೇನು ಮಾಡಬೇಕು, ಗುಣಿಸಿ. ಎಕ್ಸ್ ಇಂಟು ಎಕ್ಸು x² - x ಇಂಟು dx. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ x² x³ 3. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ x² ಪ್ಲಸ್ ಸಿ. ಅದೇ ಥರ ಇಂಟಿಗ್ರೇಷನ್ ಆಫ್ x-2 ಇಂಟು x+1 ಇಂಟು dx. ಮಲ್ಟಿಪ್ಲಿಕೇಶನ್ ಮಾಡಿ ಫಸ್ಟು. ಎಕ್ಸ್ ಇಂಟು ಎಕ್ಸು x², ಎಕ್ಸ್ ಇಂಟು 1 ಎಕ್ಸ್ ಪ್ಲಸ್ ಎಕ್ಸ್ -2x -2. ಕ್ಲಿಯರ್ ಮಾಡಿ ಫಸ್ಟು. ಹೈಯೆಸ್ಟ್ ಪವರ್ x² ಇದೆ. -2x ಪ್ಲಸ್ ಎಕ್ಸ್ನ -x -2 ಇಂಟು dx. ಇದೆಲ್ಲ ಬೇಸಿಕ್ಸ್ ಗೊತ್ತಿರಲೇಬೇಕು. ಇಂಟಿಗ್ರೇಷನ್ ಆಫ್ x², ಒಂದು ರೈಸ್ ಮಾಡಿ. 2 ಇದ್ದರೆ 3 ಅದೇ ಇರುತ್ತೆ. ಪವರಲ್ಲಿ 1 ಇದೆ ಅಂತ ಅರ್ಥ, ಒಂದು ರೈಸ್ ಮಾಡಿ 2/2. ಕಾನ್ಸ್ಟೆಂಟ್ 2x ಪ್ಲಸ್ ಸಿ. ಅದೇ ಥರ ಕೊಡಲಿ ಬಿಡಿ, x+2 ಇಂಟು x -3. ಯಾವ ಥರ ನಂಬರ್ ಆಫ್ ಪ್ರಾಬ್ಲಮ್ಸ್ ಕೊಡಲಿ. ಓಕೆ, ಇಂಟಿಗ್ರೇಷನ್ಸಲ್ಲಿ ಯಾವ ಪ್ರಾಬ್ಲಮ್ಸ್ ಕೊಟ್ಟರು ಈಸಿಯಾಗಿ ಮಾಡೋಕ್ಕೆ ಬಿಡ್ಬೋದು ನಾವು, ಯಾವುದೇ ಪ್ರಾಬ್ಲಮ್ಸ್ ಕೊಡಲಿ. ಇನ್ನು ಇಂಟಿಗ್ರೇಷನ್ ಆಫ್ 1 - 2x ಇಂಟು ಎಕ್ಸ್ ಈ ಥರ ಔಟ್ಸೈಡ್ ಕೊಡ್ತಾರೆ ಇಂಟು dx. 1 ಇಂಟು ಎಕ್ಸು -2x² ಇಂಟು dx. ಎಕ್ಸ್ಗೆ ಇಂಟಿಗ್ರೇಷನ್ x²/2 -2 ಇಂಟು x²ಗೆ x³ 3 ಪ್ಲಸ್ ಸಿ. ಎಷ್ಟು ಕ್ಲೀನಾಗಿದೆ ಪ್ರಾಬ್ಲಮ್ಸು. ಇನ್ನೂ ಕೆಲವು 2 ಮಾರ್ಕ್ಸ್ 3 ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ರೂಟ್ ಆಫ್ ಹಿಂಗೆ ಕೊಡ್ತಾರೆ, x+2 ಇಂಟು ರೂಟ್ ಆಫ್ x² ಪ್ಲಸ್ 2x -1 ಇಂಟು dx. ನೋಡಿ, ಇಂಟಿಗ್ರೇಷನ್ ಆಫ್ x+2 ಇಂಟು ರೂಟ್ ಆಫ್ x² ಪ್ಲಸ್ 2x -1. ಸಬ್ಸ್ಟಿಟ್ಯೂಷನ್ ಮೆಥಡ್. x² ಪ್ಲಸ್ 2x -1 dt/dx. x² ಅಂದರೆ 2x ಪ್ಲಸ್ 2 dt/dx. ಕ್ರಾಸ್ ಮಾಡ್ತೀಯ, ಇಲ್ಲಿ 2 ಕಾಮನ್ ತೆಗಿತೀಯ. 2 ಕಾಮನ್ ತೆಗೆದಾಗ ಏನಾಯಿತು, dt = 2 ಕಾಮನ್ ತೆಗಿತೇನೆ. ಉಳಿದಿದ್ದೇನು x+1 ಇಂಟು dx. here x+1 dt/2 = x+1 ಇಂಟು dx. ರೂಟ್ x² ಪ್ಲಸ್ 2x -1 is nothing but t. x+1 ಇಂಟು dx. x+1 dx dt/2. ಈಗ ತಾನು ಹೇಳಿದೆ ನಾನು, ರೂಟಿಗೆ ಏನಂತ ಬರಿತೀಯ, t⁻3/2. ಇಲ್ಲಿ 2/3 ಬರಿತೀಯ ಪ್ಲಸ್ ಸಿ. 2 to get cancel 1/3 ಇಂಟು t⁻3/2 ಪ್ಲಸ್ ಸಿ, ವೇರ್ t is equal to what? ಸಬ್ಸ್ಟಿಟ್ಯೂಟ್ ಮಾಡ್ತೀಯ. x² ಪ್ಲಸ್ 2x -1 ಸಬ್ಸ್ಟಿಟ್ಯೂಟ್ ಮಾಡ್ತೀಯ. 1/3 ಇಂಟು ಟಿ ಅಂದರೆ x² ಪ್ಲಸ್ 2x -1 ಹೋಲ್ ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಎಷ್ಟೊಂದು ಪ್ರಾಬ್ಲಮ್ಸು, ನಂಬರ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು ನೀವು. ಇಂಟಿಗ್ರೇಷನ್ ಆಫ್ cos 6x ಇಂಟು ರೂಟ್ ಆಫ್ sin 6x ಪ್ಲಸ್ 5 ಇಂಟು dx. ಪುಟ್ t = ಇದನ್ನು ತೊಗೊತೇನೆ, sin 6x ಪ್ಲಸ್ 5 dt/dx = sin 6xಗೆ ಡಿಫ್ರೆನ್ಷಿಯೇಷನ್ cos 6x ಇಂಟು 6 ಔಟ್ಸೈಡ್ ಬರೀತಾನೆ, ಕಾನ್ಸ್ಟೆಂಟ್ 0. dt/6 = ಇಂಟು dx ಬರೆಯೋಣ. dt/dx ಮಾಡ್ತೀವಲ್ಲ, dxನ ಕ್ರಾಸ್ ಮಾಡಿರ್ತಾನೆ. cos 6x ಇಂಟು dx ಸಬ್ಸ್ಟಿಟ್ಯೂಟ್ ಮಾಡಿ. cos 6x ಇಂಟು dx, cos 6x ಇಂಟು dx dt/6 1/6 ಔಟ್ಸೈಡ್. ರೂಟ್ sin 6x ಪ್ಲಸ್ 5 is nothing but t ಇಂಟು dt 1/6. ಈಗ ತಾನು ಹೇಳಿದೆ, ರೂಟಿಗೆ ಇಂಟಿಗ್ರೇಷನ್ನು t⁻3/2. ಇದು 2/3 ಬರೀತೀಯ ಪ್ಲಸ್ ಸಿ. 2 1s 2 3s 1/3 ಇಂಟು 3 9. ಟಿ ಅಂದರೆ ಏನು ಬರೀತೀಯ, sin 6x ಪ್ಲಸ್ 5 ಹೋಲ್ ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಇದನ್ನು ರೂಟಲ್ಲಿ ಬರೀತೀಯ ಬೇಕಾದರೆ. ನೋಡಿ, ಡಿನಾಮಿನೇಟ್ರಲ್ಲಿ ಏನನ್ನ ಇರಲಿ, 2 ಇದ್ದರೆ ಸ್ಕ್ವೇರ್ ರೂಟ್ ಆಫ್ sin 6x ಪ್ಲಸ್ 5 ಪ್ಲಸ್ ಸಿ ಹೋಲ್ ಟು ದಿ ಪವರ್ ಆಫ್ 3.
ಸಪೋಸ್ ಇಲ್ಲಿ 3 ಇದ್ದರೆ ಕ್ಯೂಬ್ ರೂಟು, 4 ಇದ್ದೆ 4th ರೂಟು, 5 ಇದ್ದರೆ 5th ರೂಟು, ಈ ಪವರ್ ಮಾತ್ರ ಇಲ್ಲಿ ಬರಲೇಬೇಕು. ಎಷ್ಟೊಂದು ಪ್ರಾಬ್ಲಮ್ಸ್, ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು ಇಂಟಿಗ್ರೇಷನ್ಸಲ್ಲಿ. ಯಾವ ಪ್ರಾಬ್ಲಮ್ ಬೇಕಾದ್ರೂ ಕೊಡ್ಬೋದು. ಇಂಟಿಗ್ರೇಷನ್ಸ್ ಆಫ್ ಇದೇ ಪ್ರಾಬ್ಲಮ್ಸನ್ನು ಇದು ಪ್ರಾಡಕ್ಟ್ ಫಾರ್ಮುಲಾ ಕೊಟ್ಟಿದ್ದಾನೆ, ಡಿವಿಷನಲ್ ಫಾರ್ಮುಲಾ ಕೊಡ್ಬೋದು. 2x + 1 ಡಿವೈಡೆಡ್ ಬೈ ರೂಟ್ ಆಫ್ x² + x + 1 into dx. Any constant in the place of this, put t is equal to x² + x + 1 dt by dx equal to 2x + 1 into dx. 2x + 1 into dx is nothing but dt divided by root t. What is the dt by root t ಅಂದರೆ ಎಷ್ಟು ಬರ್ತೀಯ? 2 root t plus c. 2 into root of t ಅಂದರೆ ಬರೀತೀಯ x² + x + 1 plus c is the answer. ಓಕೆ, ಪ್ರತಿಯೊಂದು ವಿಡಿಯೋನು ನೋಡಿ, ನನ್ನ GH Maths ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ. ಇನ್ನೂ ಕಾಲ ಮಿಂಚಿಲ್ಲ. ಪರ್ಫೆಕ್ಟಾಗಿರೋರು ತೊಂದರೆ ತಗೊಳಕೋಬೇಡಿ. MCQ ನಾನು ಹೇಳಿದ್ದೀನಲ್ವಾ, ಪ್ರತಿಯೊಂದು MCQನೂ ಕ್ವಶನ್ನು ಆನ್ಸರ್ 5 ಮಿನಿಟ್ಸ್ ನೋಡಿ. ಸುಮ್ಮನೆ ನೀವೇನು ವರ್ಕೌಟು ಮಾಡೋಕ್ಕೋಗ್ಬೇಡಿ, ಏನು ಮಾಡೋಕ್ಕೋಗ್ಬೇಡಿ. ಎಕ್ಸಾಮಿನೇಷನಲ್ಲಿ ಅದು ಮೈಂಡಿಗೆ ಬಂದುಬಿಡುತ್ತೆ. ನೀನು ನೋಡಿರ್ತೀಯಲ್ವಾ, ನಿನ್ನ ಕಣ್ಣು ಸ್ಕ್ಯಾನ್ ಮಾಡಿರುತ್ತೆ. ಕ್ವಶನ್ನು ಆನ್ಸರ್ ನೋಡ್ತಾ ಇರಿ, ನಿನ್ನ ಕಣ್ಣು ಸ್ಕ್ಯಾನ್ ಮಾಡ್ಕೊಂಡು ಮೆದುಳಿಗೆ ಕಳಿಸಿರುತ್ತೆ. ಕ್ವಶನ್ನು ಮತ್ತು ಆನ್ಸರ್, ಇನ್ನು ಬೇರೆ ನೋಡೋಕ್ಕೋಗ್ಬಾರ್ದು. ಕ್ವಶನ್ನು ಆನ್ಸರು 5 ಟೈಮ್ಸ್ ನೋಡಿ, ನಿನ್ನ ಕಣ್ಣು ಮುಖಾಂತರ ಮೆದುಳಿಗೆ ಹೊಟ್ಟೋಗಿರುತ್ತೆ. ಎಕ್ಸಾಮಿನೇಷನ್ ಹಾಲಲ್ಲಿ ಜ್ಞಾಪಕ ಬರುತ್ತೆ, ಹೆದರ್ಕೊಂಬೇಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ನಂಬರ್ ಆಫ್ ರಿಸಲ್ಟ್ಸನ್ನು ಕಳಿಸ್ತೇನೆ. GH Maths ಫಸ್ಟು ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಎಲ್ಲ ನೋಟಿಫಿಕೇಷನ್ಸು ಬರ್ತಾ ಇರುತ್ತೆ. ಈಗ ಫಸ್ಟ್ PUC ಇಂದ ಸೆಕೆಂಡ್ PUCಗೆ ಹೋಗೋದು ಹುಡುಗರಿಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಸೆಂಡ್ ಮಾಡೋಕ್ಕೆ ಹೇಳಿ. ಹುಡುಗರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ.